ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಇತ್ತೀಚೆಗೆ ಈ ಒಂದು ಕಂದಾಯ ವಿಭಾಗದಲ್ಲಿ ಗ್ರೂಪ್ ಸಿ ಹೊಂದಿದ ವೃತ್ತಿಗಳಿಗೆ ಅವಕಾಶ ಅಂದರೆ ರಿಕ್ರೂಟ್ಮೆಂಟ್ ಕನ್ಫರ್ಮ್ ಆಗಿತ್ತು. ಸೊ ಅದೇ ರೀತಿಯಾಗಿ ಇವಾಗ ಏನಪ್ಪ ಅಂದರೆ ಗ್ರೂಪ್ ಸಿಗೆ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ, ಏಜ್ ರಿಲ್ಯಾಕ್ಸೇಷನ್. ಸೊ ಆ ಒಂದು ಸಡಿಲಿಕೆ ಸಲುವಾಗಿ ಇವಾಗ ನಿಮಗೆ ಮರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಆವಾಗ ನೋಡಿ ಆಲ್ರೆಡಿ ಅದು ಆಗಿತ್ತು, ಆಲ್ರೆಡಿ ಆಲ್ಮೋಸ್ಟ್ ಭಾಳಷ್ಟು ಜನ ಹಾಕಿದ್ರಿ. ಭಾಳಷ್ಟು ಜನ ಏನಪ್ಪ ಅಂದರೆ ಏಜ್ ಬರ್ತಾ ಇಲ್ಲ ಅಂತ ನೆಗ್ಲೆಕ್ಟ್ ಕೂಡ ಮಾಡಿದ್ರಿ, ಅಥವಾ ನಿಮ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಅದನ್ನು ಕೂಡ ಬಿಟ್ಟಿದ್ರಿ. ಸೊ ಬಟ್ ಇವಾಗ ಏನಾದರೂ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಹೆಚ್ಚಿಗೆ ಪೋಸ್ಟನ್ನು ಆ್ಯಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲರೂ ಅವಕಾಶ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೀವು ಅಪ್ಲಿಕೇಶನ್ ಹಾಕಿ ಟೈಮ್ ಇದೆ ನೋಡಿ. ಏನಪ್ಪ ಅಂತಂದರೆ ಅದ್ರ ಬಗ್ಗೆ 296 ಹುದ್ದೆಗಳಿದ್ವು. ಸೊ ಎಷ್ಟು ಹುದ್ದೆಗಳನ್ನು ಆ್ಯಡ್ ಮಾಡಿದ್ದಾರೆ ಅಂತ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ. ಬಟ್ ಏನಪ್ಪ ಅಂದರೆ ಅವಕಾಶ, ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ಯಾವಾಗ ಅಂದರೆ 25/11/2024ರಿಂದ 9/12/2024 ಈ ಒಂದು ಅರ್ಜಿ ಸಲ್ಲಿಸಲು ನಿಮಗೆ ಅವಕಾಶ ಇದೆ. ನೋಡ್ಕೊಡ್ರಿ, ಯಾಕಪ್ಪ ಅಂದರೆ ಯಾರು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾರು PUC ಸೈನ್ಸ್ ಮಾಡಿದ್ರು ಸೊ ನಿಮಗೆ ಒಂದು ಗುತ್ತಿಗೆ ಆಧಾರ ಅಲ್ಲ, ಇದು ಪರ್ಮನೆಂಟ್ ಇದು. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ವತಿಯಿಂದ 2 ವರ್ಷ ಪ್ರೊಬೇಷನರಿ ಇರುತ್ತೆ. 2 ವರ್ಷ ಪ್ರೊಬೇಷನರಿ, ಆ ಪ್ರೊಬೇಷನರಿ ಮುಗಿದ ತಕ್ಷಣ ನಿಮಗೆ ಪರ್ಮನೆಂಟ್ ಅಂತ ಇರುತ್ತೆ. ಪ್ರೊಬೇಷನರಿ ಅಂದರೆ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಅದು ಮುಗಿದ ತಕ್ಷಣ ಪರ್ಮನೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ನಲ್ಲಿ ಇದ್ದರೂ ಅವ್ರು ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇಲ್ಲಿ ನೋಡಿರಿ, ಇತ್ತೀಚೆಗೆ ಗ್ರೂಪ್ ಬಿ ಮತ್ತು ಸಿ ನೇಮಕಾತಿ ಇದನ್ನು SR ವರ್ಲ್ಡಿಂದ ನಾನು ತೆಗೆದುಕೊಂಡಿದ್ದೇನೆ. 3 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿರುವ ಹಿನ್ನೆಲೆಯಲ್ಲಿ KPSCಯು 2024 ಫೆಬ್ರವರಿ 29ರಂದು ಹೊರಡಿಸಿದ್ದ ಭೂಮಾಪನ ಇಲಾಖೆಯಲ್ಲಿನ 364 ಸ್ಟಾರ್ಟಿಂಗ್ ಅಷ್ಟಿದ್ದು, 264 ನಾನ್ HKದವರಿಗೆ ಮತ್ತು 100 HKದವರಿಗೆ ಇದ್ದು. ಇನ್ನು ಭೂಮಾಕರು ಲ್ಯಾಂಡ್ ಸರ್ವೇಯರ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಇದೀಗ ಮತ್ತೊಮ್ಮೆ ಅವಕಾಶವನ್ನು ನೀಡಲಾಗಿದೆ. ಈ ಹಿಂದೆ ವಯೋಮಿತಿ ಇತರೆ ಕಾರಣದಿಂದ ಅರ್ಜಿ ಸಲ್ಲಿಸದೇ ಇರತಕ್ಕಂಥ PUC ಸೈನ್ಸ್ನಲ್ಲಿ ನೋಡಿ ಮ್ಯಾಥ್ಸ್ 60% ಇರಬೇಕು. ಮ್ಯಾಥ್ಸ್ 60%ಇಂದ ನೀವು ಪಾಸ್ ಆಗಿರ್ಬೇಕು ಮ್ಯಾಥ್ಸ್ ಸಬ್ಜೆಕ್ಟನ್ನು. ಇಂಥವರು ವಿದ್ಯಾರ್ಥಿ ಇರುವವರು 2024 ನವೆಂಬರ್ 25ರಿಂದ ಡಿಸೆಂಬರ್ 9ರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೋಡಿ, ಈ ಮೇಲಿನ ಹುದ್ದೆಗಳೊಂದಿಗೆ ಹೆಚ್ಚುವರಿಯಾಗಿ ನಾನ್ HKದವರಿಗೆ 90 ಹುದ್ದೆಗಳನ್ನು ಆ್ಯಡ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು HKದವರಿಗೆ ಕೂಡಿಸಿ ಅಷ್ಟು 100 ಹುದ್ದೆಗಳಿದ್ದಾವೆ. ಸೊ ಅದೇ ರೀತಿಯಾಗಿ 560 ಪ್ಲಸ್ 190 ಆಗ್ತವೆ. ಟೋಟಲ್ 750 ಹುದ್ದೆಗಳನ್ನು ಆಗಿದ್ದಾವೆ. ಸೊ ಅದಕ್ಕೋಸ್ಕರ ತುಂಬ ದೊಡ್ಡ ಕನ್ಫರ್ಮ್ ಆಗುತ್ತಿದ್ದು. ಸೊ ಹಾಗಾಗಿ ಯಾರು ಅರ್ಹರಿದ್ದರೂ ಅವರೆಲ್ಲರೂ ಅಪ್ಲಿಕೇಶನ್ನ ಹಾಕಬೇಕು ಇದರ ಬಗ್ಗೆ. ಸೊ ಟೋಟಲ್ ಇಲ್ಲಿವರೆಗೆ 77,270 ಅರ್ಜಿಗಳು ಬಂದಿದ್ವು ಅಂತೆ. ಆ ಅರ್ಜಿಗಳು ಬಂದಿದ್ದು ಇವಾಗ ಎಲ್ಲರೂ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭಿಸಿರಿ. ಸೊ ಅದಕ್ಕಿಂತ ಮೊದಲಿಗೆ ನಾವು ಏನಪ್ಪ ಅಂದರೆ ಈ ಒಂದು ಹುದ್ದೆಗಳ ಬಗ್ಗೆ ಅವಾಗ ಕನ್ಫರ್ಮ್ ಏನಾಗಿತ್ತಲ್ಲ ಅದರದ್ದು ನೋಟಿಫಿಕೇಶನ್ ಮೇಲೆ ಡಿಸ್ಕಸ್ ಮಾಡೋಣ. ಸೊ ಏನಪ್ಪ ಅಂದರೆ ಭೂ ಕಂದಾಯ ಇಲಾಖೆ 264 ಜಾಸ್ತಿ ಆಗಿದೆ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ಇನ್ನು ಅರ್ಜಿ ಸಲ್ಲಿಸುವ ಸ್ವೀಕಾರ ಕಾಲಮಿತಿ ಇದು ಕೂಡ ಇವಾಗ ಚೇಂಜ್ ಆಗಿದೆ. ಅದನ್ನು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಶಿಕ್ಷಾರ್ಹತೆ ನೋಡಿ, ಶಿಕ್ಷಾರ್ಹತೆ ಏನಪ್ಪ ಅಂತಂದರೆ ಭಾರತದಲ್ಲಿ ಕಾನೂನು ರೀತಿಯ ಅಂದರೆ ಕಾನೂನು ವತಿಯಿಂದ ಸ್ಥಾಪಿತವಾದಂತಹ ಯಾವುದೇ ವಿಶ್ವವಿದ್ಯಾಲಯದಲ್ಲಿ BE ಅಥವಾ ಬಿಟೆಕ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು. ಅಥವಾ ನಿಮಗೆ ಇದು ಅಂತ ಇದೆ, ಇದಾದರೂ BE ಬಿಟೆಕ್ ಆದರೂ ಆಗಿರ್ಬೇಕು. ಇನ್ನು PUC ಅಥವಾ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ 12ನೇ ತರಗತಿ CBSE ಅಥವಾ ICSE ಇವುಗಳಲ್ಲಿ ವಿಜ್ಞಾನ ವಿಷಯವನ್ನು ತೆಗೆದು ಗಣಿತ ವಿಷಯದಲ್ಲಿ 60% PUC ಪಾಸ್ ಆಗಿರಬೇಕು. ಬಟ್ PUCಯಲ್ಲಿ ಮ್ಯಾಥ್ಸ್ನಲ್ಲಿ 60%, ಮ್ಯಾಥ್ಸ್ನಲ್ಲಿ 60% ನೀವು ಅದಕ್ಕಿಂತ ಜಾಸ್ತಿ ತೆಗೆದುಕೊಂಡಿರ್ಬೇಕು ಮಾರ್ಕ್ಸು. ಸೊ ಇವರಿಗೆ ಅವಕಾಶ ಇದೆ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆಯ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ನೋಡಿರಿ, ಇವೆರಡೂ ಇಲ್ಲ ಅಂತಂದ್ರೆ ನೀವು ಕರ್ನಾಟಕ ರಾಜ್ಯ ಸರ್ಕಾರ ವೃತ್ತಿ ಶಿಕ್ಷಣ ಇಲಾಖೆ ನಡೆಸ್ತಕ್ಕಂಥ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ನೀವು ಉತ್ತೀರ್ಣರಾಗಿದ್ದರೆ ನಿಮಗೂ ಕೂಡ ಅವಕಾಶ ಇದೆ. ಇನ್ನು ಕರ್ನಾಟಕ ಸರ್ಕಾರ ಉದ್ಯೋಗ ಹಾಗೂ ತರಬೇತಿ ಇಲಾಖೆ ನಡೆಸುವ ITI ಇನ್ ಸರ್ವೆ ಟ್ರೇಡ್ನಲ್ಲಿ ಕೂಡ ಉತ್ತೀರ್ಣರಾಗಿದ್ದರೂ ನಿಮಗೆ ಅವಕಾಶ ಇದೆ. ನೆಕ್ಸ್ಟ್ ಇನ್ನು ಶುಲ್ಕ ನೋಡಿರಿ, ಫೀಸ್ ಎಷ್ಟಿದೆ ಅಂತಂದರೆ ಸಾಮಾನ್ಯ ಅಭ್ಯರ್ಥಿಗೆ 600 ಇದೆ, 2A 2B 3A 3Bಗೆ 300 ರೂಪಾಯಿ ಇದೆ. ಅದೇ ರೀತಿ ಮಾಜಿ ಸೈನಿಕರಿಗೆ 50 ಇದೆ. ಇನ್ನು SC ST ದವರಿಗೆ ಪ್ರವರ್ಗ 1ರವರೆಗೆ ಕೂಡ ಯಾವುದೇ ರೀತಿಯಾದ ಇದಿಲ್ಲ, ನಿಲ್ಲಿದೆ, 0 ರೂಪೀಸ್. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ, ಪರೀಕ್ಷೆ ಯಾವ ರೀತಿಯಾಗಿ ನಡೆಯುತ್ತೆ. ಸೊ ನೋಡಿರಿ, 2 ಎಕ್ಸಾಮ್ ಇರ್ತವೆ, ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ 200 ಮಾರ್ಕ್ಸಿಂದ ಇರುತ್ತೆ. ಸೊ 2 ತಾಸು ಎರಡಕ್ಕೂ ಟೈಮ್ ಇರುತ್ತೆ. ಸೊ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆ ಅಂತ ಇರುತ್ತೆ. ಸೊ ಆಲ್ರೆಡಿ ನೀವು ಯಾರು ಇಂಟ್ರೆಸ್ಟೆಡ್ ಇದ್ದೀರೋ ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕ್ಲಾಸ್ ಕೂಡ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಭಾಳಷ್ಟು ಜನ ಮಾಡಿದ್ದಾರೆ ಅನ್ಕೊತೀನಿ. ಭಾಳಷ್ಟು ಜನ ಮಾಡಿದ್ದಾರೆ. ಸೊ ಅವ್ರದ್ದು ಕ್ಲಾಸ್ ಕೂಡ ನೀವು ನೋಡಿಕೊಡ್ರಿ ಇದ್ರ ಬಗ್ಗೆ ಮಾಹಿತಿ ಇರೋರಿಗೆ. ನೆಕ್ಸ್ಟ್ ನೋಡೋದಾದರೆ ವಯೋಮಿತಿ, ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ,
ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, 2A 2B 3A 3B ಗರಿಷ್ಠ 38 ವರ್ಷ, ಅದೇ ರೀತಿಯಾಗಿ SC ST ದವರಿಗೆ 40 ವರ್ಷಗಳ ಅವಕ್ಕೆ ಇದಿದೆ ಏನು ಸಡಿಲಿಕೆ ಇದೆ. ಸೊ ಅದೇ ರೀತಿಯಾಗಿ ನೀವು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲಿಕೇಶನ್ ಹಾಕ್ಕೊಡ್ರಿ. ಮತ್ತು ಇನ್ನೂ ಏನಾದರೂ ನಿಮಗೆ ಡೌಟ್ ಬಂದರೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಒಳಗಡೆ, ಅದಕ್ಕೆ ಹೋಗಿ ಫಾಲೋ ಮಾಡಿಕೊಂಡು ಮತ್ತು ನೀವು ಅಲ್ಲಿ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿದರೆ ನಿಮಗೆ ರಿಪ್ಲೈ ಮಾಡ್ತೀನಿ ನಾನು. ಮತ್ತೇನಪ್ಪ ಅಂತಂದರೆ SR ವರ್ಲ್ಡ್ ಗ್ರೂಪನ್ನು ಯಾರು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡಿಕೊಡ್ರಿ. ಅದರಲ್ಲಿ ಕೂಡ ಮೇನ್ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಕೂಡ ಇರುತ್ತೆ. ಡೈಲಿ ನಿಮ್ಗೆ ಯಾವ ರೀತಿಯ ಮಾಹಿತಿ ಬೇಕೋ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅದರದ್ದೆಲ್ಲ ಮಾಹಿತಿನ SR ವರ್ಲ್ಡ್ನಲ್ಲಿ ನೀಡ್ತಾರೆ. ಥ್ಯಾಂಕ್ ಯು ಸೋ ಮಚ್.